ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಎಫೆಕ್ಟ್ ಈಗ ಐಟಿ ಕಂಪನಿಯ ಉದ್ಯೋಗಿಗಳಿಗೂ ಕೂಡ ತಟ್ಟಿದೆ. ವರ್ಕ್ ಫ್ರಮ್ ಹೋಮ್ ನಿರ್ಧಾರ ಮಾಡಿದ್ದಾವೆ ಕಂಪನಿಗಳು. ಇಂದು ಅನೇಕ ಐಟಿ ಕಂಪನಿ ಕೆಲಸಗಾರರಿಗೆ ವರ್ಕ್ ಫ್ರಮ್ ಹೋಮ್, ಮನೆಯಿಂದಾನೇ ಕೆಲಸ ನಿರ್ವಹಿಸೋದು. ಮಳೆಯಿಂದ ಅನೇಕ ಕಡೆಗಳಲ್ಲಿ ಅನಾಹುತಗಳು ಸಂಭವಿಸಿರುವಂತ ಮಾಹಿತಿಗಳು ಸಿಗ್ತಾ ಇದೆ. ಒಂದಿಷ್ಟು ಕಡೆ ರೋಡೇ ಇಲ್ಲ, ಬ್ಲಾಕ್ ಆಗಿಬಿಟ್ಟಿದೆ, ಮನೆಯಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಇನ್ನು ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ, ರೋಡ್ಗಳು ಸರಿಯಾಗಿ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಹಾಗಾಗಿ ಐಟಿ ಕಂಪನಿಗಳಿಂದ ವರ್ಕ್ ಫ್ರಮ್ ಹೋಮ್, ಮಳೆ ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನ ನಿರ್ಧಾರ ಮಾಡಲಾಗಿದೆ ಅನೇಕ ಐಟಿ ಕಂಪನಿಗಳಿಂದ. ಇವತ್ತು ಮಳೆಯ ಪರಿಸ್ಥಿತಿಯನ್ನ ನೋಡಿಕೊಂಡು ನಾಳೆ ಏನ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮತ್ತೆ ತೆಗೆದುಕೊಳ್ಳಲಾಗುತ್ತೆ. ಇನ್ ಕೇಸ್ ಮಳೆ ಮತ್ತೆ ಮುಂದುವರೆದ್ರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಮುಂದುವರಿಯುತ್ತೆ. ರಾಜಧಾನಿ ಬೆಂಗಳೂರಲ್ಲಿ ಅಕ್ಷರಶಃ ಜಲಪ್ರಳಯ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮಳೆಯಿಂದ ಬೆಂಗಳೂರಲ್ಲಿ ಬಹಳ ತೊಂದರೆಯಾಗಿದೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ವೈಟ್ ಟಾಪಿಂಗ್, ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ. ಇದು ಕೇವಲ ಒಂದು ಏರಿಯಾ, ಒಂದು ರೋಡ್ನಲ್ಲ, ಬಹುತೇಕ ಬೆಂಗಳೂರಿನಾದ್ಯಂತ. ಬಿಬಿಎಂಪಿ ಅವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಈಗ ಗೃಹ ಸಚಿವರು ಮಾತನಾಡಿದ್ದಾರೆ. ಈ ಸಮಸ್ಯೆ ಆದ ನಂತರದಲ್ಲಿ ಬಿಬಿಎಂಪಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಪರಮೇಶ್ವರ್ ಬಿಬಿಎಂಪಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿದಂಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ನೀವೇ ಹೊಣೆ ಅನ್ನುವಂಥ ರೀತಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಕಳೆದ 3-4 ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ. ಭಾಳಷ್ಟು ಚರಂಡಿಗಳಲ್ಲಿ ಡ್ರೈನೇಜು ಸಿಸ್ಟಮ್ಸಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ. ಜನಗಳಿಗೆ ಭಾಳ ತೊಂದರೆ ಆಗಿದೆ. ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಹೇಳಿ, ಫ್ಲಡ್ಡಿಂಗ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ. ಆ ಕಡೆಯಿಂದ ಯಾರೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ. BBMP ಸ್ವಲ್ಪ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಇನ್ನೊಂದು ತೊಂದರೆ ಏನಂದರೆ, ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. BBMP ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೆಯದಾಗುತ್ತೆ. ಬೆಂಗಳೂರಲ್ಲಿ ಸೃಷ್ಟಿಯಾದಂತಹ ಮಳೆ ಅವಾಂತರಕ್ಕೆ ಡಿಕೆ ಶಿವಕುಮಾರ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ, ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರು ಅಭಿವೃದ್ಧಿಗೆ ನಾನು ಬದ್ಧನಾಗಿರುತ್ತೇನೆ ಅಂತ ಹೇಳಿದ ಆ ಪೋಸ್ಟ್ನ. ಸಮಸ್ಯೆ ಪರಿಹಾರಕ್ಕಾಗಿ 24 ಗಂಟೆ ಕೆಲಸ ಮಾಡ್ತಾ ಇದ್ದೇನೆ ನಾನು. ಹಿಂದಿನ ಸರ್ಕಾರಗಳ ನಿರ್ಲಕ್ಷ್ಯ ಅಂತ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಬೆಂಗಳೂರಲ್ಲಿ ಸೃಷ್ಟಿಯಾದಂತಹ ಮಳೆ ಅವಾಂತರದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಸರ್ಕಾರಗಳು ಮಾಡಿದಂತಹ ತಪ್ಪನ್ನ ನಾವು ಸರಿಪಡಿಸ್ತಾ ಇದ್ದೀವಿ. ಶಾಶ್ವತ ಪರಿಹಾರ ನೀಡೋದಕ್ಕೆ ನಮ್ಮ ಸರ್ಕಾರ ಶ್ರಮ ಪಡ್ತಾ ಇದೆ. ನಾನು ನಿಮ್ಮೊಂದಿಗೆ ನಿಲ್ಲುತ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಮಾಡಿರುವಂತಹ ಪೋಸ್ಟ್ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೆ. ಈಗ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ ಸರ್ಕಾರವೂ ಕೂಡ. ಡಿಕೆ ಶಿವಕುಮಾರ್ ಅವರಿಂದ ಬೆಂಗಳೂರು ರೌಂಡ್ಸ್ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಈ ಹಿಂದೆ ಕಳೆದ ವರ್ಷವೂ ಕೂಡ ಆದಂತಹ ಇದೇ ತೆರನಾದಂತಹ ಸಮಸ್ಯೆಗಳ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ರು. ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಅದೇ ತೆರನಾದಂತಹ ಸಮಸ್ಯೆ ಈ ವರ್ಷವೂ ಕೂಡ ಈಗ ನೋಡ್ತಾ ಇದ್ದೀವಿ ನಾವು ಬೆಂಗಳೂರಿನಾದ್ಯಂತ. ಈ ಬಾರಿ ಕೂಡ ಸಿಟಿ ರೌಂಡ್ಸ್ ಆದರೆ ಯಾವುದೇ ಆಶ್ಚರ್ಯ ಇಲ್ಲ. ಬಟ್ ಪರಿಹಾರ ಸಿಗುತ್ತಾ ನೋಡೋಣ.